ಪಾಕಿಸ್ತಾನದ ಮಧ್ಯೆ ಯಾವಾಗ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತೋ ಬಹುತೇಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಹೇಗೆ ಸಾಧ್ಯ ಆಯಿತು ಭಾರತೀಯ ಸೇನೆಗೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದಾಕೋದಕ್ಕೆ ಯಾವುದು ಸಹಕಾರಿಯಾಗಿರಬಹುದು, ಹೇಗೆ ಸಾಧ್ಯ ಆಯಿತು ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಅದಕ್ಕೆ ಇಸ್ರೋ ಸಾಕ್ಷಿ ಆಗ್ತಾ ಇದೆ, ಇಸ್ರೋನೇ ಸಹಕಾರಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅಡಗಿಕೊಂಡಿದ್ದ ಪಾಪಿಗಳ ನೆಲೆ ಪತ್ತೆ ಹಚ್ಚಿದ್ದೆ ನಮ್ಮ ಇಸ್ರೋ, ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ಸತತವಾಗಿ ಇಸ್ರೋ ಮಾಹಿತಿ ಪಡೆದುಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಇದು. ಇಸ್ರೋ ಸಹಾಯದಿಂದಲೇ ಪಾಕಿಗಳ ಹೆಡೆಮುರಿಯನ್ನ ಕಟ್ಟಿದೆ ಭಾರತೀಯ ಸೇನೆ, ಹಾಗಾಗಿ ಇಸ್ರೋನೇ ಸಹಕಾರಿಯಾಗಿದೆ ಅಂತ ಒಂದೇ ದಿನ ಕಾರ್ಯಾಚರಣೆ ಆಗಿರೋದು ಪಾಪಿಗಳೇ ಉಡಿಸಾಕಿದ್ದಾರೆ. ಪಾಕ್ ಉಗ್ರರ ನೆಲೆಯನ್ನ ಪತ್ತೆ ಹಚ್ಚಿದ್ದ ಹೇಗೆ ಭಾರತ, ಪ್ರಮುಖವಾಗಿ 9 ಉಗ್ರರ ನೆಲೆಗಳು, 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡಿದೆ ಭಾರತೀಯ ಸೇನೆ. ಅದನ್ನ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಜಗತ್ತಿನ ಮುಂದೆ ಕೂಡ ಭಾರತೀಯ ಸೇನೆ ಇಟ್ಟಾಗಿದೆ. ಬಟ್ ಉಗ್ರರ ನೆಲೆಗಳನ್ನ ಪ್ರಮುಖವಾಗಿ ಲಷ್ಕರ್ ಎ ತೊಯ್ಬಾ, ಮತ್ತೊಂದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ, ಈ ಉಗ್ರರನ್ನ ಹುಟ್ಟು ಹಾಕ್ತಾ ಇದ್ದಂತಹ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೆ ಭಾರತೀಯ ಸೇನೆಗೆ ಹೇಗೆ ಸಹಕಾರಿ ಆಯ್ತು ಅನ್ನೋದು ಬಹುತೇಕರ ಕುತೂಹಲ ಆಗಿತ್ತು. ಬಟ್ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳೋಣ, ಇಸ್ರೋ ನಡೆಸಿರುವಂತಹ ಕಾರ್ಯಾಚರಣೆ ಪ್ರತಿ ಕ್ಷಣದಲ್ಲೂ ಕೂಡ ಉಗ್ರರ ನೆಲೆಗಳನ್ನ ಫೈಂಡ್ ಔಟ್ ಮಾಡುವಲ್ಲಿ, ಎಲ್ಲೆಲ್ಲಿ ಉಗ್ರರು ಆಶ್ರಯ ಪಡೆದುಕೊಂಡಿದ್ದಾರೆ ಆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದು ಕೂಡ ಇಸ್ರೋ. ಆ ಟಾರ್ಗೆಟ್ ನಂತೆಯೇ ಭಾರತೀಯ ಸೇನೆ ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡುವ ಮೂಲಕ 9 ಉಗ್ರರ ನೆಲೆಗಳು, 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡುವಲ್ಲಿ ಭಾರತೀಯ ಸೇನೆಗೆ ಇಸ್ರೋ ಸಹಕಾರಿ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಅತಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೂ ಕೂಡ ಕಾರಣ ಆಗಿದ್ದು ನಮ್ಮ ಇಸ್ರೋ ಅನ್ನುವಂತಹ ವಿಚಾರ. ದಿನದ 24 ಗಂಟೆಗಳ ಕಾಲ ಕೂಡ ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ಇಸ್ರೋ ಅಂದ್ರೆ ಪ್ರತಿ ಕ್ಷಣದ ಮಾಹಿತಿನ ಪಡೆದುಕೊಳ್ತಾ ಇತ್ತು. ಆ ಮಾಹಿತಿನ ಭಾರತೀಯ ಸೇನೆಗೆ ಇಡೋ ಮೂಲಕ ನಿಖರವಾದ ಗುರಿಯನ್ನ ಇಡಲಾಗಿತ್ತು. ಎಲ್ಲಿ ಯಾವ ಮೂಮೆಂಟ್ಗೆ ನಾವು ದಾಳಿಯನ್ನ ಮಾಡಬೇಕು, ಎಲ್ಲಿ ಎಕ್ಸಾಕ್ಟ್ಲಿ ದಾಳಿ ಆಗಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡುವಲ್ಲಿ ಇಸ್ರೋ ಸಹಕಾರಿ ಆಯಿತು. ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಯಿತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಭಾರತೀಯ ಸೇನೆ ಶಸ್ತ್ರಾಸ್ತ್ರಗಳ ಡಿಪೋಗಳು, ರಡಾರ್ ಕೇಂದ್ರಗಳ ಬಗ್ಗೆ ಕೂಡ ಇಸ್ರೋ ಕಣ್ಗಾವಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ವಿಚಾರ, ಪಾಕಿಸ್ತಾನಿ ಪಡೆಗಳ ಯುದ್ಧದ ತಂತ್ರದ ಚಲನವಲನದ ಮೇಲೂ ಕೂಡ ಇಸ್ರೋ ಕಂಪ್ಲೀಟ್ ಆಗಿ ಕಣ್ಗಾವಲಾಗಿತ್ತು. ಪ್ರತಿ ಮೂಮೆಂಟ್ ಅನ್ನ ಕೂಡ ಗಮನ ಇಟ್ಟು ನೋಡ್ತಾ ಇತ್ತು ಅಂತ ನಿಖರವಾದ ಮಾಹಿತಿಯನ್ನ, ಗುಪ್ತಚರ ಮಾಹಿತಿಯನ್ನ ಒದಗಿಸಿ ಮಿಲಿಟರಿ ಕಾರ್ಯಾಚರಣೆಗೆ ಸಹಕಾರಿ ಆಗಿತ್ತು ಇಸ್ರೋ ನೆರವಿನಿಂದ ಶತ್ರುಗಳ ಸಂಹಾರ ಮಾಡುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಟಾರ್ಗೆಟ್ ಉಗ್ರರ ನೆಲೆಗಳೇ ಆಗಿತ್ತು. ಅಲ್ಲಿ ನಾಗರಿಕರಿಗೆ ಸಮಸ್ಯೆ ಆಗಬಾರದು, ನಾಗರಿಕರ ನೆಲೆಗಳ ಮೇಲೆ ಟಾರ್ಗೆಟ್ ಆಗಿ ದಾಳಿ ಆಗಬಾರದು ಅನ್ನೋ ಕಾರಣಕ್ಕೆ ನಿಖರವಾದ ಟಾರ್ಗೆಟ್, ನಿಖರವಾದ ಗುರಿಯನ್ನ ಇಟ್ಟು ಉಗ್ರರನ್ನ ಹೊಡೆದು ಹಾಕೋ ಮೂಲಕ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವ ಮೂಲಕ ಭಾರತೀಯ ಸೇನೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡ್ತು ಅಂತ ನಾವು ನೀವು ಹೆಮ್ಮೆ ಪಡ್ತಾ ಇದೀವಿ. ಬಟ್ ಅದೇ ಭಾರತೀಯ ಸೇನೆಗೆ ನೆರವಾಗಿದ್ದು ಕೂಡ ನಮ್ಮ ಹೆಮ್ಮೆಯ ಇಸ್ರೋ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಕಾರಣ ಪ್ರತಿ ಕ್ಷಣದ ಚಲನವಲನ, ಎಲ್ಲಿ ಗುರಿ ಇಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ದಾಳಿ ಮಾಡಬೇಕು ಅನ್ನೋದನ್ನ ನಿಖರವಾದ ಮಾಹಿತಿಯನ್ನ ಭಾರತೀಯ ಸೇನೆಗೆ ನೀಡುವಲ್ಲೂ ಕೂಡ ಇಸ್ರೋ ಸಹಕಾರಿಯಾಗಿದೆ. ಆ ಮಾಹಿತಿಯ ಮೇರೆಗೆ ಈ ಕಾರ್ಯಾಚರಣೆ ಆಯಿತು. ಸೊ ಅಲ್ಲಿಗೆ ನಮ್ಮ ಭಾರತೀಯ ಸೇನೆ ಅಂದುಕೊಂಡಂತಹ ಗುರಿಯನ್ನ ಮುಟ್ಟಿ ವಾಪಸ್ ಬರೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನಮಗೂ ಗೊತ್ತು, ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಪ್ರಮುಖವಾಗಿ ಅಲ್ಲಿನ ರಾಜಧಾನಿ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕರಾಚಿ, ಈ ರೀತಿ ಅಲ್ಲಿನ ಪ್ರಮುಖ ನಗರಗಳನ್ನೇ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದೆ ಭಾರತೀಯ ಸೇನೆ. ಅಂದ್ರೆ ಆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗಿದ್ದು ಕೂಡ, ಆ ಗುರಿಯನ್ನ ತಲುಪುವಲ್ಲಿ ಸಹಕಾರಿಯಾಗಿದ್ದು ಕೂಡ ಇಸ್ರೋ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅಲ್ಲಿಗೆ ಬಹಳ ಸ್ಪಷ್ಟ, ಭಾರತೀಯ ಸೇನೆ ಅಧಿಕೃತವಾಗಿ ಹೇಳಿರುವಂತಹ ಮಾಹಿತಿಯ ಪ್ರಕಾರ 9 ಉಗ್ರರ ನೆಲೆಗಳು, 100ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗಿದೆ ಅನ್ನುವಂತಹ ವಿಚಾರ. ಬಟ್ ಅಲ್ಲಿಗೆ ಮುಗಿತಾ? ಉಗ್ರರನ್ನ ಬುಡ ಸಮೇತ ಮಟ್ಟ ಹಾಕುವಂತಹ ನಮ್ಮ ಗುರಿ, ನಮ್ಮ ನಿಲುವು ಏನಿತ್ತಲ್ಲ, ಅದನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಖಂಡಿತ ಇಲ್ಲ. ಹಾಗಾಗಿ ಈ ಕಾರ್ಯಾಚರಣೆ ಮುಂದುವರಿಸುವಂತಹ ಮನಸ್ಥಿತಿ ನಮ್ಮ ಭಾರತೀಯ ಸೇನೆಗೂ ಇದೆ, ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಬಟ್ ಪಾಕಿಸ್ತಾನಕ್ಕೆ ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈಗ ವಿಶ್ವದ ದೊಡ್ಡನ್ನ ಅಮೆರಿಕ ಮುಂದೆ ಬಂದು ಮಂಡಿ ಊರಿ ಕೂತ್ಕೊಂಡಿದೆ. ದಯವಿಟ್ಟು ಭಾರತಕ್ಕೆ ಹೇಳಿ, ಭಾರತೀಯ ಸೇನೆಗೆ ಹೇಳಿ, ಈ ಕಾರ್ಯಾಚರಣೆಯನ್ನ ಕೈ ಬಿಡೋದಕ್ಕೆ, ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಅವರು ಕೊಡ್ತಾ ಇರುವಂತಹ ಏಟನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ. ಸೊ ಯಾಕೆ ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಉಗ್ರರನ್ನ
ಅವ್ರಿಗೆ ನೆಲೆಗಳನ್ನ ಕೊಡೋದು, ಅವ್ರನ್ನ ಪೋಷಣೆ ಮಾಡೋದು ಯಾಕೆ ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಒಂದ್ ಕಡೆ ಬಿಡಿ, ಭಾರತದಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನಗಳು ಪಾಕಿಸ್ತಾನದಿಂದ ಆದ್ರೂ ಕೂಡ ನಿಮ್ಮ ನೆಲದಲ್ಲಿ ಇರುವಂತಹ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಯಿಂದ ನೀವು ತಪ್ಪಿಸ್ಕೊಳ್ತೀರಾ ಅನ್ನೋದು ಕೂಡ ಪ್ರಶ್ನೆ. ಕಾರಣ ಅವರೇ ತಿರುಗಿ ಬಿದ್ದಿದ್ದಾರೆ. ಕಂಡಲ್ಲಿ ಕೆಲವರನ್ನ ಹೊಡೆದು ಹಾಕುವಂತಹ ಪ್ರಯತ್ನವನ್ನ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿನೇ ಮಾಡ್ತಾ ಇದೆ. ಸೊ ಎಲ್ಲ ಕಡೆ ಕೂಡ ಏಟಿನ ಮೇಲೆ ಏಟು ಪಾಕಿಸ್ತಾನಕ್ಕೆ. ಬಟ್ ಇದರಿಂದ ಹೇಗೆ ಬಚಾವಾಗುತ್ತೆ ಪಾಕಿಸ್ತಾನ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಪಾಕಿಸ್ತಾನ ಬಚಾವಾಗ್ಲಿ ಬಿಡ್ಲಿ, ಬಟ್ ಉಗ್ರರನ್ನ ಪೋಷಣೆ ಮಾಡೋದು, ಅವ್ರಿಗೆ ನೆಲೆಗಳನ್ನ ಕೊಡೋದು, ಸೊ ಅವರಿಗೆ ನೀವು ದಾರಿ ಆಗ್ತೀರಿ ಅಂತ ಆದ್ರೆ ಖಂಡಿತ ನೀವು ದೇಶದ್ರೋಹದ ಕೆಲಸ ಮಾಡ್ತಿದ್ದೀರಿ. ವಿಶ್ವಕ್ಕೆ ನೀವು ಮಾರಕ, ಬರೀ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾರಕ ಅನ್ನೋದನ್ನ ಸಾರಿ ಹೇಳಿದೆ ನಮ್ಮ ಭಾರತೀಯ ಸೇನೆ. ಹಾಗಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಈಗಲೇ ಮುಗಿದು ಹೋಯ್ತಾ ಅಂದ್ರೆ ಖಂಡಿತ ಇಲ್ಲ ಅಂತ ಇದೆ ಮೂಲಗಳು. ಯಾವ ಕ್ಷಣಕ್ಕಾದ್ರೂ ಇದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ನಾವು ಇಡುವಂತಹ ಷರತ್ತುಗಳನ್ನ, ಇಟ್ ಮೀನ್ಸ್ ಭಾರತೀಯ ಸೇನೆ ಇಡುವಂತಹ ಷರತ್ತುಗಳನ್ನ ಪಾಕಿಸ್ತಾನ ಒಪ್ಪದೇ ಹೋದಲ್ಲಿ ಈ ಕಾರ್ಯಾಚರಣೆಗೆ ಇಲ್ಲಿಗೆ ಮುಗಿಯಲ್ಲ, ಬದಲಾಗಿ ಇದನ್ನ ಮುಂದುವರಿಸುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಕದನ ವಿರಾಮಕ್ಕೆ ನಮ್ಮ ಭಾರತ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ಕೂಡ ತೀರಾ ಕಡಿಮೆ ಇದೆ. ಕಾರಣ ಅಷ್ಟರ ಮಟ್ಟಿಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಭಾರತೀಯ ಸೇನೆ ಸರ್ವಸನ್ನದ್ಧ ಆದಂತೆ ಕೂಡ ಕಾಣಿಸ್ತಾ ಇದೆ. ಸೊ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ, ಆಪರೇಷನ್ ಸಿಂಧೂರ ಇದೇ ಮೇ 7ಕ್ಕೆ ಪ್ರಾರಂಭ ಆಗಿತ್ತು. ಅಂದ್ರೆ ಏಪ್ರಿಲ್ 22ಕ್ಕೆ ಪೆಹಲ್ಗಾಮ್ನ ನರಮೇಧ ಪ್ರತಿಯೊಬ್ಬರನ್ನ ಕೂಡ ಒತ್ತಿ ಕೇಳ್ತಾ ಇತ್ತು ಯಾವಾಗ ಪ್ರತಿ ದಾಳಿ ಆಗಬಹುದು ಅಂತ. ಜಸ್ಟ್ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ದಾಳಿ, ಅದಾದ 15 ದಿನದ ಅಂತರದಲ್ಲೇ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತೀಯ ಸೇನೆ ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿತು. ಅದೇ ಆಪರೇಷನ್ ಸಿಂಧೂರ ಇದೇ ಮೇ 7ಕ್ಕೆ ಪ್ರಾರಂಭ ಆಗಿತ್ತು. ಜಸ್ಟ್ 4 ದಿನ ಭಾರತೀಯ ಸೇನೆ ನೀಡಿರುವಂತಹ ಕಾರ್ಯಾಚರಣೆ ಪ್ರತಿ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಅಂದ್ರೆ ಎಷ್ಟು ಬಲಿಷ್ಠವಾಗಿದೆ ಪಾಕಿಸ್ತಾನ, ಅದರ ಹಣೆ ಬರಹ ಏನು, ಅಲ್ಲಿನ ಸ್ಥಿತಿಗತಿಗಳು ಏನು ಅನ್ನೋದನ್ನು ಕೂಡ ಜಗತ್ತಿಗೆ ಸಾರಿ ಹೇಳಿದೆ ಪಾಕಿಸ್ತಾನದ ಸದ್ಯ ಪರಿಸ್ಥಿತಿ. ದಾಳಿಯನ್ನ ಎದುರಿಸುವ ಶಕ್ತಿ ಅಂತೂ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಇಲ್ಲ. ಹಾಗಾಗಿ ಉಳಿದಿರೋದು ಒಂದೇ ದಾರಿ, ಅದು ಕದನ ವಿರಾಮ. ಆ ಮೂಲಕ ಭಾರತದ ಜೊತೆಗೆ ಶಾಂತಿಯನ್ನ ಕಾಪಾಡ್ಕೊಳ್ಬೇಕು, ದಾಳಿಯಿಂದ ತಪ್ಪಿಸ್ಕೊಳ್ಬೇಕು, ರಾಷ್ಟ್ರವನ್ನ ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ಪಾಕಿಸ್ತಾನ ಅಮೆರಿಕಾದ ಮುಂದೆ ಹೋಗಿ ಭಾರತದಿಂದ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದೆ.